ಸ್ವಾಮಿ ದಯವಿಟ್ಟು ನಮ್ಮ ಆಡಿ ಸಮಸ್ಯೆನ ಕೇಳಿ. ಇಲ್ಲಿ ಸಮಸ್ಯೆನ ಇಲ್ಲಿ ಸರ್ವೆ ನಂಬರು 1/1ರಲ್ಲಿ ನಮಗೆ 33 ಜನಕ್ಕೆ ಸರ್ಕಾರ ಮಂಜೂರು ಮಾಡಿದ್ದು 2 ಎಕರೆ ಕುಸ್ಕಿ, 2 ಎಕರೆ ಬೆಜ್ಜಲು, 43ರಲ್ಲಿ 2 ಎಕರೆ ತರೀಕಲ್ ರಂಗನಕೊಪ್ಪಲು, ಆಡಿಯಲ್ಲಿ 2 ಎಕರೆ ತರೀಕಲ್ ಸೇರಿದಂಗೆ. ಇಲ್ಲಿ ದುರಸ್ತ ಆಗಿದ್ದಿಲ್ಲ. ದುರಸ್ತ ಆಗಿರೋಂಥದ್ದಕ್ಕೆ ನಾವೀಗೆಲ್ಲ ಸೇರಿ ಎಲ್ಲ ನಮ್ಗೆ ಹೋಗಿ ಅರ್ಜಿ ಎಲ್ಲ ಕೊಟ್ಬಿಟ್ಟು ಲೋಕಾಯುಕ್ತ ಆಫೀಸ್ಗೆಲ್ಲ ಅರ್ಜಿ ಕೊಟ್ಟಿವಿ. ಅರ್ಜಿ ಕೊಟ್ಟಿರೋದ್ರಿಂದ ಆ ಲೋಕಾಯುಕ್ತ ಆಫೀಸು ಸಾಹೇಬ್ರುಗಳು ನಮಗಿಲ್ಲಿ ಕಳಿಸಿ ಪ್ರಾಚಾರ ಮಾಡಿ ಏನೋ ಅವ್ರು ನಮ್ಮ ಆಡಿ ಜನಗಳು ಚೆನ್ನಾಗಿ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಅವರು ಸರ್ಕಾರನ ಒತ್ತಾಯ ಮಾಡಿ ಇಲ್ಲಿ ಕಳಿಸ್ಕೊಟ್ರೆ, ಇಲ್ಲಿ ಸರ್ವೆ ಮಾಡೋರು ಅಧಿಕಾರಿಗಳು ನಮ್ಗೆ ಸರಿಯಾಗಿ ಸರ್ವೆ ಮಾಡ್ತಾಯಿಲ್ಲ. ಸರ್ವೆ ನಂಬರ್ 1ರಲ್ಲಿ 1/1ರಲ್ಲಿ 33 ಜನದ್ದು 66 ಎಕರೆ, ಇನ್ನು 43ರಲ್ಲಿ ಎಷ್ಟು 43ರಲ್ಲಿ 33 ಜನದ್ದು 66 ಎಕರೆ ಕುಸ್ಕಿ, ಅದು ಗದ್ದೆ. ಇವೆರಡರಲ್ಲೂ ನಮ್ಗೆ ಮೋಸ ಮಾಡಿ ಎಲ್ಲ ಒತ್ತುವರಿ ಇರೋರು ಜಮೀನ ಬಿಟ್ಟು ಇನ್ನು ಅಲ್ಪ ಸ್ವಲ್ಪ ಅಕ್ಕಪಕ್ಕ ಮಾಡ್ಕೊಂಡಿರೋ ಜನಗಳ್ದ ಅವರು ಆ ಜಮೀನುಗಳ್ನ ಆಳೋದು ನಿಮ್ಗೆ ಚೆಕ್ ಬಂದು ಆಮೇಲೆ ಏನೋ ಇದು ದುರಸ್ತು ಮಾಡಿ ನಿಮ್ಗೆಲ್ಲರಿಗೂ ಹಕ್ಕುಪತ್ರನ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಸಾಹೇಬರು ಬಂದಿರೋ. ಅರ್ಧ ಜಮೀನು ಅಳದವ್ರೆ. ಇನ್ನು ಅರ್ಧ ಜಮೀನು ಅಳೆಯುವಾಗ ನಮ್ಗೆ ಒಪ್ಪಿಗೆ ಇರಲಿಲ್ಲ. ಯಾಕಂದರೆ ಅಲ್ಲಿ ಅಕ್ಕಪಕ್ಕ ರೈತರುಗಳು ದುರುಪಯೋಗ ಪಡಿಸ್ಕೊಂಡು ನಮ್ಮವ್ರ ಜಮೀನ ಎಲ್ಲರೂ ಇದು ಮಾಡ್ಕೊಂಡವ್ರೆ. ಅದಕ್ಕೆ ನಮ್ಗೆ ಗೌರ್ಮೆಂಟ್ ಸರ್ವೆ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ತರೀಕಲ್ ರಂಗನಕೊಪ್ಪಲು ಆಡಿ ಜನನ ಮುದ್ದು ಜನನ ನಾವು ನಿಮ್ಮನ್ನ ಕೋರ್ಕೊಂಡಿವಿ. ಯಾಕಂದರೆ ಅವತ್ತು ಸರ್ಕಾರ ಕೊಟ್ಟಿರೋದು ಜಮೀನು ನಮ್ಮ ತಾತಿರ್ಗ. ಇವತ್ತು ಅದನ್ನೇ ಕಿತ್ಕೊಬಿಟ್ರೆ ನಾವು ಪುನಃ ಕಾಡಿ ಹೋಗ್ಬೇಕಾಯ್ತದೆ. ಫಾರೆಸ್ಟ್ ಇಲಾಖೆ ನಮ್ಗೆ ತಂದೆ ತಾಯಿ ಏನಂಗೆ ಆಗ್ಬಿಡ್ತದೆ. ಅದು ಅವತ್ತಿಂದು ಕಾಪಾಡಿರೋದ, ಇವತ್ತು ಕಾಪಾಡಿರೋದ. ಈ ಜಮೀನು ನಮ್ಮದೇ ಅಂತ ನಮ್ಮನ್ನೆಲ್ಲ ಎದುರಿಸ್ತಾರೆ. ಈಗ ಏನೇ ಕಷ್ಟ ಆದ್ರೂ ನಮ್ಗೆ ಈ ಜಮೀನ ಅರಣ್ಯ ಸಮಿತಿ ದೊಡ್ಡ ಇಲಾಖೆಯವರು ತಗೊಂಡು ಇದನ್ನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಗೊಂಡು ನಮ್ಮನ್ನ ಈ ಆಡಿಗೆ ಉಳಿಸಿ ನಮ್ಮ ಜಮೀನ ನಮಗೆ ಕೊಡಿಸ್ಬೇಕು, ನಮ್ಗೆ ನ್ಯಾಯನ ದೊರಕಿಸ್ಕೊಡ್ಬೇಕಂತ ನಾವು ಕೇಳ್ತೇವೆ. ಇವತ್ತು ಅಕ್ಕಪಕ್ಕ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ನಮ್ಗೆ ಪೇಪರ್ನವ್ರಿಗೆ ಗೊತ್ತಿಲ್ಲ. ಏನೋ ಒಂದು ಮೊಬೈಲ್ ಇರೋದ್ರಿಂದ ಇದನ್ನ ವಾಟ್ಸಪ್ ಮಾಡೋಕೆ ನಿಮಗೋಸ್ಕರ ಇದನ್ನ ಮಾಡ್ತೇವೆ. ಪೇಪರ್ನವ್ರು ಕರೆದ್ರೆ ನಮ್ಮ ಮುಖ ನೋಡಿದ್ರೆ ಯಾರೂ ಬರೋಕ್ಕಿಲ್ಲ. ಇಲ್ಲಿ ಆಡಿಗೆ ಬರೋದಿಲ್ಲ, ಬರ್ತೀವಿ ಅಂತಾರೆ. ಒಬ್ರಿಗೊಬ್ರು ಇದು ಮಾಡ್ತಾರೆ. ನಾವೀಗ ಇಲ್ಲ ಸ್ವಾಮಿ ನಮ್ಗೀಗ ದಯವಿಟ್ಟು ನಮ್ಮ ಆಡಿಲಿ ನಮ್ಗೆ ಏನಾಗೋದನ್ನ ಒದಗಿಸಿ ಕೊಡಬೇಕು ಅಂತ ನಾವು ಸಿದ್ದರಾಮಯ್ಯರು ದೊಡ್ಡ ಮುಖ್ಯಮಂತ್ರಿಯವರು ನಮ್ಮ ಆಡಿ ಜನನ ಕಂಡ್ರೆ ಭಾಳ ಪ್ರೀತಿಯಿಂದ ನಮ್ಮ ಆಡಿ ಜನದಲ್ಲಿ ಅದಕ್ಕೆ ಕಂದಾಯ ಇಲಾಖೆ ಆಮೇಲೆ ಸಚಿವರು ಆಮೇಲೆ ನಮ್ಮ ಯಾರೋ ಕೃಷ್ಣ ಬೈರೇಗೌಡರು ಆಮೇಲೆ ಇವರು ಯಾರಪ್ಪ ನಮ್ಮ ಬಂಡೆ ಅಂತಾರಲ್ಲ ನಮ್ಮ ಸಾವುಕಾರರು ನಮ್ಮ ಹಿರಿಯರು ಅವರು ಬಂಡೆ ಅಂತಾರಲ್ಲ ಅವರು ಎಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರೇ ಆಗಲಿ ವಿರೋಧ ಪಕ್ಷದವ್ರೇ ಆಗಲಿ ನಾವು ಅದನ್ನ ಕೇಳ್ತೇವೆ. ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಆಡಿಲಿ 33 ಜನದ 66 ಎಕರೆ, 43ರಲ್ಲಿ 33 ಜನದ 66 ಎಕರೆ ನಮಗೆಲ್ಲ ಒತ್ತುವರಿಯಾಗಿ ದುರುಪಯೋಗ ಪಡಿಸ್ಕೊಂಡು ಎಲ್ಲನೂ ಇದು ಮಾಡ್ಕೊಂಡಿರೋದ್ರಿಂದ ನಮಗೆಲ್ಲ ಬಿಡಿಸ್ಕೊಡ್ಬೇಕು ಅಂತ ನಾವು ಸರ್ಕಾರನ ನಂಬಿವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ದಯವಿಟ್ಟು ನಮ್ಮೂರು ಆಡಿದ ಇದು ನಮ್ಮ ಭಾಷಣವೂ ಅಲ್ಲ, ನಮ್ಮ ಕೂಗು ಅಲ್ಲ, ಇದು ನಮ್ಮ ಹೊಟ್ಟೆ ಹಸುವು, ನಮ್ಮ ಮಕ್ಕಳು ಸಾಕೋಕ್ಕೋಸ್ಕರ ನಾವು ಮಾಡ್ತಾ ಇರೋದು. ನೀವು ನಮ್ಗೆ ಜಮೀನು ಕೊಟ್ಟು ನೋಡಿ. ನಮ್ಮ ಮಕ್ಕಳನ್ನ ಒಂದು ಕೈನಲ್ಲಿ ಆಡಿ ಜನ ಬದುಕಕ್ಕಿಲ್ಲ, ಕುಡ್ಕೊಂಡು ಸೊದೈತಾರೆ ಅಂತಿದ್ದಾರೆ. ನೀವು ನಮ್ಗೆ ಆ ಬದುಕನ್ನ ನಮಗೆ ಕೊಟ್ಟು ನೋಡಿ. ನಾವು ಒಂದು ಕೈ ಮೇಲಾಗೆ ಬಂದು ಬದುಕ್ತೀವಿ. ನಮ್ಮ ಮಕ್ಕಳನ್ನೂ ಅದೇ ಥರ ಶಿಕ್ಷಣ ಕೊಡ್ತೀವಿ, ನಮ್ಮ ಮಕ್ಕಳನ್ನ ಮುಂದೆ ಬೆಳೆಸ್ತೀವಿ, ನಮಗೆ ಎಲ್ಲರಿಗೂ ಇದು ಮಾಡ್ತೀವಿ. ಈಗ ಕೊಟ್ಟಿರೋದೇ ಸರ್ಕಾರ ಕೊಟ್ಟಿರೋದಕ್ಕೆ ಕಣ್ಣು ಹಾಕ್ಬಿಟ್ಟು ನೀವು ಕಿತ್ಕೊಬಿಟ್ರೆ ನಾವು ಎಲ್ಗೋಗೋ ಸ್ವಾಮಿ? ಅರಣ್ಯ ಇಲಾಖೆಗೆ ಹೋಗ್ತೀವಿ. ಅರಣ್ಯ ಇಲಾಖೆಗೆ ಹೋಗ್ಬೇಕಾದ್ರೆ ಅರಣ್ಯ ಇಲಾಖೆ ಮಂತ್ರಿಯವರು ನಮ್ಗೆ ಇದನ್ನ ಕಳಿಸ್ಕೊಡ್ಬೇಕು. ಇದನ್ನೆಲ್ಲ ದಯವಿಟ್ಟು ಕೇಳಿ ಗಮನ ಇಟ್ಟು ನಮ್ಗೆ ದಯವಿಟ್ಟು ಇವತ್ತು ಎಲ್ಲ ದೌರ್ಜನ್ಯ ಆಯ್ತದೆ. ನಮ್ಮ ಆಡಿಗೆಲ್ಲ ಫುಲ್ ದೌರ್ಜನ್ಯ ಆಯ್ತದೆ. ಯಾವ ಅಧಿಕಾರಿಗಳು ಬಂದರೂ ನಮಗೆ ಇಲ್ಲಿ ಯಾರು ಇದು ಮಾಡೋದಿಲ್ಲ. ಏನು ನಮ್ಗೆ ಲೋಕಾಯುಕ್ತ ಇನ್ಸ್ಪೆಕ್ಟ್ರು ಆ ಆಫೀಸ್ನವರು ನಮ್ಗೇನೋ ರಕ್ಷಣೆ ಕೊಟ್ಟು ಇದೊಂದು ಸರ್ವೆ ಮಾಡಿ ನಮಗೊಂದು ಅನ್ನ ಕೊಡೋದನ್ನು ಕಿತ್ಕೊತವ್ರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಕಂದಾಯ ಇಲಾಖೆಯವರು ಬಂದು ಇದನ್ನ ದೊರಕಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತೀನಿ ಸ್ವಾಮಿ.